ವ್ಯಾಪಾರಿಗಳಿಗೆ ಈ ವಾಣಿಜ್ಯ ತೆರಿಗೆಯ ಬರೆ ಬೀಳ್ತಾ ಇದೆ. ಯುಪಿಐ ವಹಿವಾಟು ಮಾಡಿದಂತವರಿಗೆ ಶಾಕ್ ಮೇಲೆ ಶಾಕ್ ಕಾದಿದೆ. ಈವರೆಗೂ ಕೂಡ ಈ ಪೇಟಿಎಂ ಆಗಿರಬಹುದು, ಫೋನ್ ಪೇ ಆಗಿರಬಹುದು, ಗೂಗಲ್ ಪೇ ಆಗಿರಬಹುದು, ಇದನ್ನ ಆಧರಿಸಿ ಈಗ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಗೂಗಲ್ ಪೇ, ಅಮೆಜಾನ್ ಪೇ, ರೂಪೇ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ನೆಟ್ ಬ್ಯಾಂಕಿಂಗ್, ಆನ್ಲೈನ್ ವಹಿವಾಟು ಮಾಹಿತಿ ಇಲ್ಲ. ರಿಪಬ್ಲಿಕ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತೆ ನೀಡಿರುವಂತಹ ಸ್ಟೇಟ್ಮೆಂಟ್ ಇದೆ. ತೆರಿಗೆ ಇಲಾಖೆ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ, ಯಾವುದನ್ನ ಪರಿಗಣನೆಗೆ ತೆಗೆದುಕೊಂಡು ಈ ನೋಟಿಸ್ ಅನ್ನ ನೀಡಲಾಗಿದೆ, ಯಾವೆಲ್ಲ ವಿಚಾರಗಳು ಕನ್ಸಿಡರ್ ಆಗುತ್ತೆ, ಯಾವೆಲ್ಲ ವಿಚಾರಗಳು ಕನ್ಸಿಡರ್ ಆಗಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ನೋಟಿಸ್ನ ಬರೆ ಬೀಳ್ತಾ ಇದೆ. ಯುಪಿಐ ವಹಿವಾಟು ಮಾಡಿದ್ರೂ ಕೂಡ ಅದರ ಮೇಲೂ ಕೂಡ ಟ್ಯಾಕ್ಸ್ ಬೀಳ್ತಾ ಇದೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಿ. ಎಸ್, ನಮ್ಮ ಜೊತೆ ಈಗ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಇದ್ದಾರೆ. ಮಾತಾಡಿಸಿದವ್ರನ್ನ ಮೇಡಮ್, ಇದೀಗ ಫೋನ್ ಪೇ ಮತ್ತು ಪೇಟಿಎಂ ಮುಖಾಂತರ ಪರಿಶೀಲನೆ ಮಾಡ್ತಿದ್ರ, ನೋಟಿಸ್ ಕೊಡ್ತಿದ್ರ, ಯಾರು 40 ಲಕ್ಷ ದಾಟಿದ್ದಾರೆ ಅಂತವ್ರಿಗೆ ಟ್ಯಾಕ್ಸ್ ಕಟ್ ಅಂತ, ಜಿಎಸ್ಟಿ ಕಟ್ ಅಂತ ಹೇಳ್ತಿದ್ದಾರೆ. ಮೇಡಮ್, ಈಗ ಬೇರೆ ಬೇರೆ ಆಪ್ಗಳಿದಾವೆ, ಗೂಗಲ್ ಪೇ, ಅಮೆಜಾನ್ ಪೇ, ಈಗ ರೂಪೇ, ಈಗ ಸುಮಾರು ಆಪ್ಗಳಿದಾವೆ. ಅದಕ್ಕೆ ಏನಾದ್ರೂ ಮುಂದಿನ ದಿನಗಳ ಪರಿಶೀಲನೆ ಆಗುತ್ತೆ ಹೇಗೆ ಮೇಡಮ್ ಅಂತ? ಇದ್ರ ಬಗ್ಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ತಗೊಳ್ತಾರೆ. ಸದ್ಯಕ್ಕೆ ನಮ್ಮ ಕಡೆ ಈ ವಿಷಯ ಕುರಿತು ಯಾವುದೂ ಮಾಹಿತಿ ಇಲ್ಲ. ಮೇಡಮ್, ಈಗ ಕೇಂದ್ರ ಕಚೇರಿಯಿಂದ ಒಂದು ಫೋನ್ ಪೇ ಮತ್ತು ಪೇಟಿಎಂ ಇದ್ರೆ ಮಾತ್ರ ಪರಿಶೀಲನೆ ನಡೆದಿದೆ. ಈಗ ಸದ್ಯಕ್ಕೆ ಪಡ್ಕೊಂಡಿರುವಂತಹ ಮಾಹಿತಿ ಅಷ್ಟರದು. ಆದ್ರೆ ಇದಕ್ಕೆ ಸೀಮಿತ ಇರಬೇಕು ಅಂತೇನಿಲ್ಲ. ಮುಂದಿನ ಕ್ರಮ ಏನು ಅನ್ನೋದು ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ಮಾಡ್ತಾರೆ. ಮುಂದಿನ ದಿನಗಳು ಸಹ ಅದು ಸಹ ಬರ್ಬೋದು ಮೇಡಮ್. ಏನಾದ್ರು ಬರ್ಬಹುದು ಇಲ್ವೋ ಇದ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ. ಇದು ನಮ್ಮ ಹೆಡ್ ಆಫೀಸ್ ಅಲ್ಲಿ ಮಾತ್ರ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಮೇಡಮ್, ಈಗ ಫೋನ್ ಪೇ, ಪೇಟಿಎಂ ಬಳಸ್ತಾರೆ, ಕೆಲವರು ಗೂಗಲ್ ಪೇ ಬಳಸ್ತಾರೆ, ಅಮೆಜಾನ್ ಪೇ ಬಳಸ್ತಾರೆ, ರೂಪೇ ಎಲ್ಲ ಬಳಸ್ತಿದ್ದಾರೆ, ತುಂಬಾ ಆಪ್ಗಳಿದಾವೆ. ಅದ್ರ ಮೇಲೆ ಏನಾದ್ರು ಪರಿಶೀಲನೆ ಮುಂದಾಗ್ತಾರ ಅಂತ ಅಷ್ಟೇ ಮ್ಯಾಮ್. ಅಲ್ಲ, ಸದ್ಯಕ್ಕೆ ಇರೋ ಮಾಹಿತಿ ಇಷ್ಟೇ, ತಮ್ಗೆ ಗೊತ್ತಿರೋಷ್ಟು, ನಮಗೂ ಗೊತ್ತಿರೋದು ಅಷ್ಟೇನೆ. ಇನ್ ಮುಂದೆ ಏನು ಅನ್ನೋದು ನಮ್ಮ ಕೇಂದ್ರ ಕಚೇರಿ ಮೇಲೆನೆ ಡಿಪೆಂಡ್ ಆಗುತ್ತೆ. ಅಲ್ಲಿಂದ ಏನಾದ್ರು ಈ ಒಂದು ವಿಚಾರಕ್ಕೆ ಆದೇಶ ಬಂತಂದ್ರೆ ನೀವು ಪರಿಶೀಲನೆ ಮುಂದಾಗ್ತಾರ? ಅವ್ರು ನಮ್ಗೆ ಮಾಹಿತಿ ಒದಗಿಸ್ಕೊಟ್ರೆ, ಕ್ರಮ ಕೈಗೊಳ್ರಿ ಅಂತ ನಿರ್ದೇಶನ ನೀಡಿದ್ರೆ ಅವಾಗ ಮಾತ್ರ ಮುಂದುವರಿಬೇಕು. 40 ಲಕ್ಷ ವಹಿವಾಟು ಜಾಸ್ತಿ ಇರುತ್ತೆ ವರ್ಷಕ್ಕೆ, ಅವ್ರ ಮೇಲೆ ಜಿಎಸ್ಟಿ ಕಟ್ಟಲೇಬೇಕು. ಅಲ್ಲ, ಕಟ್ಟಲೇಬೇಕು ಅಂದ್ರೆ ಅನ್ವಯ ಆದ್ರೆ ಮಾತ್ರ. 40 ಲಕ್ಷ ಟ್ರಾನ್ಸಾಕ್ಷನ್ ರೀಚ್ ಆಗಿದ ತಕ್ಷಣ ಕಟ್ಟಲೇಬೇಕು ಅಂತಿಲ್ಲ. ಎಕ್ಸಮ್ಟೆಡ್ ಇದ್ರೆ ಅಥವಾ ನಾನ್ ಜಿಎಸ್ಟಿ ಇದ್ರೆ, ಲಿಕ್ಕರ್ ಮೇಲೆ ಜಿಎಸ್ಟಿ ಇಲ್ಲ, ನಾವು ಅವರಿಗೆ ನೋಟಿಸ್ ಕೊಟ್ಟಿರಬಹುದು. ಬಟ್ ಇದು ಲಿಕ್ಕರ್ ಇದೆ ಅನ್ನೋದನ್ನ ಅವ್ರು ಹೇಳ್ಬೇಕಲ್ವಾ? ಹೇಳಿದ ತಕ್ಷಣ ನಾವು ಅದನ್ನ ಡ್ರಾಪ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಅನ್ವಯ ಆಗುತ್ತೆ ಅಲ್ಲಿ ಮಾತ್ರ ತೆರಿಗೆ ಹಾಕಲಾಗ್ತದೆ. ಮೇಡಮ್, ನಾವು ಗೂಗಲ್ ಪೇಟಿಎಂ ಮತ್ತು ಫೋನ್ ಪೇ ಬಡಿಸಿಲ್ಲ, ಗೂಗಲ್ ಪೇ ಮತ್ತು ಅಮೆಜಾನ್ ಪೇ ಬಡಿಸಿದ ಅಂದ್ರೆ ಅಲ್ಲಿ ಸಹ ಪರಿಶೀಲನೆ ಮುಂದಾಗ್ತಾರೆ ಮೇಡಮ್ ಏನಾದ್ರು? ಅವರಾಗೆ ಬಂದು ಹೇಳ್ತಾರೆ ಅಂತ ನಿಮ್ಮ ಅಷ್ಟು ನಂಬಿಕೆ ಇದೆನಾ? ಕೇಳಿದ್ ಮೇಡಮ್, ನಾನು ಕೊಟ್ಟಿದ್ದಕ್ಕೇನೆ ಇಷ್ಟು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದಾರೆ, ಇದು ನನಗೆ ಭಾರ ಆಗುತ್ತೆ ಅಂತ ಹೇಳ್ತಾರೆ. ತಾವಾಗೆ ಬಂದು ಯಾರು ಹೇಳೋದನ್ನ ನನಗಂತೂ ಅಷ್ಟೊಂದು ನಂಬಿಕೆ ಇಲ್ಲ ಅಥವಾ ಆಪ್ಟಿಮಿಸಂ ನನಗಿಲ್ಲ. ಬಟ್ ಬಂದ್ರೆ ತುಂಬಾ ಖುಷಿ. ಅವ್ರ ವಿವರಗಳನ್ನ ನೀಡಿದ್ರೆ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿನೇ ನಾವು ಕ್ರಮವನ್ನ ಕೈಗೊಳ್ತೇವೆ. ಇದಿಷ್ಟು ಆದಾಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೂಡಂಗಡಿ ವ್ಯಾಪಾರಿಗಳಿಗೆ ಈ ವಾಣಿಜ್ಯ ತೆರಿಗೆಯ ಬರೆ ಬೀಳ್ತಾ ಇದೆ. ಯುಪಿಐ ವಹಿವಾಟು ಮಾಡಿದಂತವರಿಗೆ ಶಾಕ್ ಮೇಲೆ ಶಾಕ್ ಕಾದಿದೆ. ಈವರೆಗೂ ಕೂಡ ಈ ಪೇಟಿಎಂ ಆಗಿರಬಹುದು, ಫೋನ್ ಪೇ ಆಗಿರಬಹುದು, ಗೂಗಲ್ ಪೇ ಆಗಿರಬಹುದು, ಇದನ್ನ ಆಧರಿಸಿ ಈಗ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಗೂಗಲ್ ಪೇ, ಅಮೆಜಾನ್ ಪೇ, ರೂಪೇ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ನೆಟ್ ಬ್ಯಾಂಕಿಂಗ್, ಆನ್ಲೈನ್ ವಹಿವಾಟು ಮಾಹಿತಿ ಇಲ್ಲ. ರಿಪಬ್ಲಿಕ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತೆ ನೀಡಿರುವಂತಹ ಸ್ಟೇಟ್ಮೆಂಟ್ ಇದೆ. ತೆರಿಗೆ ಇಲಾಖೆ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ, ಯಾವುದನ್ನ ಪರಿಗಣನೆಗೆ ತೆಗೆದುಕೊಂಡು ಈ ನೋಟಿಸ್ ಅನ್ನ ನೀಡಲಾಗಿದೆ, ಯಾವೆಲ್ಲ ವಿಚಾರಗಳು ಕನ್ಸಿಡರ್ ಆಗುತ್ತೆ, ಯಾವೆಲ್ಲ ವಿಚಾರಗಳು ಕನ್ಸಿಡರ್ ಆಗಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ನೋಟಿಸ್ನ ಬರೆ ಬೀಳ್ತಾ ಇದೆ. ಯುಪಿಐ ವಹಿವಾಟು ಮಾಡಿದ್ರೂ ಕೂಡ ಅದರ ಮೇಲೂ ಕೂಡ ಟ್ಯಾಕ್ಸ್ ಬೀಳ್ತಾ ಇದೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಿ. ಎಸ್, ನಮ್ಮ ಜೊತೆ ಈಗ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಇದ್ದಾರೆ. ಮಾತಾಡಿಸಿದವ್ರನ್ನ ಮೇಡಮ್, ಇದೀಗ ಫೋನ್ ಪೇ ಮತ್ತು ಪೇಟಿಎಂ ಮುಖಾಂತರ ಪರಿಶೀಲನೆ ಮಾಡ್ತಿದ್ರ, ನೋಟಿಸ್ ಕೊಡ್ತಿದ್ರ, ಯಾರು 40 ಲಕ್ಷ ದಾಟಿದ್ದಾರೆ ಅಂತವ್ರಿಗೆ ಟ್ಯಾಕ್ಸ್ ಕಟ್ ಅಂತ, ಜಿಎಸ್ಟಿ ಕಟ್ ಅಂತ ಹೇಳ್ತಿದ್ರ. ಮೇಡಮ್, ಈಗ ಬೇರೆ ಬೇರೆ ಆಪ್ಗಳಿದಾವೆ, ಗೂಗಲ್ ಪೇ, ಅಮೆಜಾನ್ ಪೇ, ಈಗ ರೂಪೇ, ಈಗ ಸುಮಾರು ಆಪ್ಗಳಿದಾವೆ. ಅದಕ್ಕೆ ಏನಾದ್ರೂ ಮುಂದಿನ ದಿನಗಳ ಪರಿಶೀಲನೆ ಆಗುತ್ತೆ ಹೇಗೆ ಮೇಡಮ್ ಅಂತ?
ಇದ್ರ ಬಗ್ಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ತಗೊಳ್ತಾರೆ. ಸದ್ಯಕ್ಕೆ ನಮ್ಮ ಕಡೆ ಈ ವಿಷಯ ಕುರಿತು ಯಾವುದೂ ಮಾಹಿತಿ ಇಲ್ಲ. ಮೇಡಮ್, ಈಗ ಕೇಂದ್ರ ಕಚೇರಿಯಿಂದ ಒಂದು ಫೋನ್ ಪೇ ಮತ್ತು ಪೇಟಿಎಂ ಇದ್ರೆ ಮಾತ್ರ ಪರಿಶೀಲನೆ ನಡೆದಿದೆ. ಈಗ ಸದ್ಯಕ್ಕೆ ಪಡ್ಕೊಂಡಿರುವಂತಹ ಮಾಹಿತಿ ಅಷ್ಟರದು. ಆದ್ರೆ ಇದಕ್ಕೆ ಸೀಮಿತ ಇರಬೇಕು ಅಂತೇನಿಲ್ಲ. ಮುಂದಿನ ಕ್ರಮ ಏನು ಅನ್ನೋದು ಕೇಂದ್ರ ಕಚೇರಿಯಲ್ಲಿ ನಿರ್ಧಾರ ಮಾಡ್ತಾರೆ. ಮುಂದಿನ ದಿನಗಳು ಅದು ಸಹ ಬರ್ಬೋದು ಮೇಡಮ್. ಏನಾದ್ರು ಬರ್ಬಹುದು ಇಲ್ವೋ ಇದ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ. ಇದು ನಮ್ಮ ಹೆಡ್ ಆಫೀಸ್ ಅಲ್ಲಿ ಮಾತ್ರ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಮೇಡಮ್, ಈಗ ಫೋನ್ ಪೇ ಪೇಟಿಎಂ ಬಳಸ್ತಾರೆ, ಕೆಲವರು ಗೂಗಲ್ ಪೇ ಬಳಸ್ತಾರೆ, ಅಮೆಜಾನ್ ಪೇ ಬಳಸ್ತಾರೆ, ರೂಪೇ ಎಲ್ಲ ಬಳಸ್ತಿದ್ದಾರೆ. ತುಂಬಾ ಆಪ್ಗಳಿದಾವೆ. ಅದ್ರ ಮೇಲೆ ಏನಾದ್ರು ಪರಿಶೀಲನೆ ಮುಂದಾಗ್ತಾರ ಅಂತ ಅಷ್ಟೇ ಮ್ಯಾಮ್. ಅಲ್ಲ, ಸದ್ಯಕ್ಕೆ ಇರೋ ಮಾಹಿತಿ ಇಷ್ಟೇ. ತಮ್ಗೆ ಗೊತ್ತಿರೋಷ್ಟು, ನಮಗೂ ಗೊತ್ತಿರೋದು ಅಷ್ಟೇನೆ. ಇನ್ ಮುಂದೆ ಏನು ಅನ್ನೋದು ನಮ್ಮ ಕೇಂದ್ರ ಕಚೇರಿ ಮೇಲೆನೆ ಡಿಪೆಂಡ್ ಆಗುತ್ತೆ. ಅಲ್ಲಿಂದ ಏನಾದ್ರು ಈ ಒಂದು ವಿಚಾರಕ್ಕೆ ಆದೇಶ ಬಂತಂದ್ರೆ ನೀವು ಪರಿಶೀಲನೆ ಮುಂದಾಗ್ತೀರಾ? ಅವ್ರು ನಮ್ಗೆ ಮಾಹಿತಿ ಒದಗಿಸ್ಕೊಟ್ರೆ, ಕ್ರಮ ಕೈಗೊಳ್ರಿ ಅಂತ ನಿರ್ದೇಶನ ನೀಡಿದ್ರೆ ಅವಾಗ ಮಾತ್ರ ಮುಂದುವರಿಬೇಕು. 40 ಲಕ್ಷ ವಹಿವಾಟು ಜಾಸ್ತಿ ಇರುತ್ತೆ ವರ್ಷಕ್ಕೆ, ಅವ್ರ ಮೇಲೆ GST ಕಟ್ಟಲೇಬೇಕು. ಅಲ್ಲ, ಕಟ್ಟಲೇಬೇಕು ಅಂದ್ರೆ ಅನ್ವಯ ಆದ್ರೆ ಮಾತ್ರ. 40 ಲಕ್ಷ ಟ್ರಾನ್ಸಾಕ್ಷನ್ ರೀಚ್ ಆಗಿದ ತಕ್ಷಣ ಕಟ್ಟಲೇಬೇಕು ಅಂತಿಲ್ಲ. ಎಕ್ಸಮ್ಟೆಡ್ ಇದ್ರೆ ಅಥವಾ ನಾನ್ GST ಇದ್ರೆ, ಲಿಕ್ಕರ್ ಮೇಲೆ GST ಇಲ್ಲ, ನಾವು ಅವರಿಗೆ ನೋಟಿಸ್ ಕೊಟ್ಟಿರಬಹುದು. ಬಟ್ ಇದು ಲಿಕ್ಕರ್ ಇದೆ ಅನ್ನೋದನ್ನ ಅವ್ರು ಹೇಳ್ಬೇಕಲ್ವಾ? ಹೇಳಿದ ತಕ್ಷಣ ನಾವು ಅದನ್ನ ಡ್ರಾಪ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಅನ್ವಯ ಆಗುತ್ತೆ ಅಲ್ಲಿ ಮಾತ್ರ ತೆರಿಗೆ ಹಾಕಲಾಗ್ತದೆ. ಮೇಡಮ್, ನಾವು ಗೂಗಲ್ ಪೇಟಿಎಂ ಮತ್ತು ಫೋನ್ ಪೇ ಬಳಸಿಲ್ಲ, ಗೂಗಲ್ ಪೇ ಮತ್ತು ಅಮೆಜಾನ್ ಪೇ ಬಳಸಿದ ಅಂದ್ರೆ ಅಲ್ಲಿ ಸಹ ಪರಿಶೀಲನೆ ಮುಂದಾಗ್ತಾರೆ ಮೇಡಮ್? ಏನಾದ್ರು ಅವರಾಗೆ ಬಂದು ಹೇಳ್ತಾರೆ ಅಂತ ನಿಮ್ಮ ಅಷ್ಟು ನಂಬಿಕೆ ಇದೆನಾ? ಕೇಳಿದ್ ಮೇಡಮ್, ನಾನು ಕೊಟ್ಟಿದ್ದಕ್ಕೇನೆ ಇಷ್ಟು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ಇದು ನನಗೆ ಭಾರ ಆಗುತ್ತೆ ಅಂತ ಹೇಳ್ತಾರೆ. ತಾವಾಗೆ ಬಂದು ಯಾರು ಹೇಳೋದನ್ನ ನನಗಂತೂ ಅಷ್ಟೊಂದು ನಂಬಿಕೆ ಇಲ್ಲ ಅಥವಾ ಆಪ್ಟಿಮಿಸಂ ನನಗಿಲ್ಲ. ಬಟ್ ಬಂದ್ರೆ ತುಂಬಾ ಖುಷಿ. ಅವ್ರ ವಿವರಗಳನ್ನ ನೀಡಿದ್ರೆ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿನೇ ನಾವು ಕ್ರಮವನ್ನ ಕೈಗೊಳ್ತೇವೆ. ಇದಿಷ್ಟು ಆದಾಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೂಡಂಗಡಿ ವ್ಯಾಪಾರಿಗಳಿಗೆ ಈ ವಾಣಿಜ್ಯ ತೆರಿಗೆಯ ಬರೆ ಬೀಳ್ತಾ ಇದೆ. ಯುಪಿಐ ವಹಿವಾಟು ಮಾಡಿದಂತವರಿಗೆ ಶಾಕ್ ಮೇಲೆ ಶಾಕ್ ಕಾದಿದೆ. ಈವರೆಗೂ ಕೂಡ ಈ ಪೇಟಿಎಂ ಆಗಿರಬಹುದು, ಫೋನ್ ಪೇ ಆಗಿರಬಹುದು, ಗೂಗಲ್ ಪೇ ಆಗಿರಬಹುದು, ಇದನ್ನ ಆಧರಿಸಿ ಈಗ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಗೂಗಲ್ ಪೇ, ಅಮೆಜಾನ್ ಪೇ, ರೂಪೇ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ನೆಟ್ ಬ್ಯಾಂಕಿಂಗ್, ಆನ್ಲೈನ್ ವಹಿವಾಟು ಮಾಹಿತಿ ಇಲ್ಲ. ರಿಪಬ್ಲಿಕ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತೆ ನೀಡಿರುವಂತಹ ಸ್ಟೇಟ್ಮೆಂಟ್ ಇದೆ. ತೆರಿಗೆ ಇಲಾಖೆ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ, ಯಾವುದನ್ನ ಪರಿಗಣನೆಗೆ ತೆಗೆದುಕೊಂಡು ಈ ನೋಟಿಸ್ ಅನ್ನ ನೀಡಲಾಗಿದೆ, ಯಾವೆಲ್ಲ ವಿಚಾರಗಳು ಕನ್ಸಿಡರ್ ಆಗುತ್ತೆ, ಯಾವೆಲ್ಲ ವಿಚಾರಗಳು ಕನ್ಸಿಡರ್ ಆಗಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ನೋಟಿಸ್ನ ಬರೆ ಬೀಳ್ತಾ ಇದೆ. ಯುಪಿಐ ವಹಿವಾಟು ಮಾಡಿದ್ರೂ ಕೂಡ ಅದರ ಮೇಲೂ ಕೂಡ ಟ್ಯಾಕ್ಸ್ ಬೀಳ್ತಾ ಇದೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಿ. ನಮ್ಮ ಜೊತೆ ಈಗ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಇದ್ದಾರೆ. ಮಾತಾಡ್ಸಿದವ್ರನ್ನ ಮೇಡಮ್, ಇದೀಗ ಫೋನ್ ಪೇ ಮತ್ತು ಪೇಟಿಎಂ ಮುಖಾಂತರ ಪರಿಶೀಲನೆ ಮಾಡ್ತಿದ್ರ, ನೋಟಿಸ್ ಕೊಡ್ತಿದ್ರ?